ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಕನ್ವೆನ್ಷನ್ ಯೂಟ್ಯೂಬ್ ಚಾನಲ್ನಿಂದ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಬಂದಿದೆ. ಆ ಗೋಲ್ಡನ್ ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ವೆಹಿಕಲ್ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಟ್ರಾಫಿಕ್ ಫೈನ್ ಇದೆ ಅಂತಂದ್ರೆ ಅದು 50% ಡಿಸ್ಕೌಂಟ್ ಇಟ್ಕೊಂಡು ಇವಾಗ ಪೇ ಮಾಡಿಬಿಡಬಹುದು. ಹೌದು, ಈ ಆಫರ್ ಬರ್ತಾ ಇರೋದು ಬೇರೆ ಎಲ್ಲಿಂದನೂ ಅಲ್ಲ, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದಾನೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವೆಹಿಕಲ್ ಮೇಲೆ ₹1000 ಫೈನ್ ಇದೆ ಅಂತಂದ್ರೆ ನೀವು ಜಸ್ಟ್ ₹500 ಪೇ ಮಾಡಿದ್ರೆ ಸಾಕು. ಬಟ್ ಇದೊಂದು ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇದರ ಒಂದು ಲಾಸ್ಟ್ ಡೇಟ್ ಏನಿದೆ ಅದು ಸೆಪ್ಟೆಂಬರ್ 12 ಅಂತ ಹೇಳಿದ್ದಾರೆ. ಎಕ್ಸ್ಟೆಂಡ್ ಆದ್ರೂ ಆಗಬಹುದು, ಬಟ್ ಅದಕ್ಕಿಂತ ಮುಂಚೆ ನಾವು ಪೇ ಮಾಡಿಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಾವು ನಮ್ಮ ಒಂದು ಟ್ರಾಫಿಕ್ ಫೈನ್ ಅನ್ನ ಚೆಕ್ ಮಾಡಬಹುದು, ಹಾಗೆ 50% ಡಿಸ್ಕೌಂಟ್ ಇಟ್ಕೊಂಡು ಹೇಗೆ ಪೇ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಕನ್ವೆನ್ಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೇಗಿತ್ತು ಇವತ್ತಿನ ವಿಡಿಯೋ? 100% ಇಲ್ಲ ಅಂದ್ರೂ ಕೂಡ 50% ಸೇವಿಂಗ್ಸ್ ನ ಮಾಡಿದೀರಾ ಅಂತ ಅನ್ಕೊಂತೀನಿ. ಮೊಬೈಲ್ ಸ್ಕ್ರೀನ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅಂತ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟನ್ನೇ ಓಪನ್ ಮಾಡಬೇಕು. ನೀವು ಇಲ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ. ನೀವು ಇಲ್ಲಿ ನಿಮಗೆ ಕಾಣುತ್ತೆ ಒಂದು ಆಪ್ಷನ್ನು, ನಿಮ್ಮ ದಂಡವನ್ನು ಪಾವತಿಸಿ ಅಂತ ಹೇಳಿ, ಅಂದರೆ ಪೇ ಯುವರ್ ಬಿಲ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ವಾಹನದ ಸಂಖ್ಯೆಯ ಮೂಲಕ ಪಾವತಿ ಮಾಡಿ ಅಂತ ಇದೆ. ಪೇ ಫೈನ್ ಬೈ ಯೂಸಿಂಗ್ ವೆಹಿಕಲ್ ನಂಬರ್ ಪ್ಲೇಟ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು, ಫಸ್ಟ್ ಒನ್ ಮೇಲೆ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಆಪ್ಷನ್ ಬರ್ತಾ ಇದೆ. ಇದರಲ್ಲಿ ವೆರಿಫೈ ಟು ಕಂಟಿನ್ಯೂ ಅಂತ ಇದೆ. ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಆ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇದೆ. ಸೊ ಈ ಮೊಬೈಲ್ ನಂಬರ್ ಹೊಸದಾಗಿ ಕೊಟ್ಟಿರೋದ್ರಿಂದ ಈ ರೀತಿಯಾಗಿ ಏನು ಬರ್ತಾ ಇಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಒಟ್ಟು ದಂಡ 0 ಅಂತ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾವು ನಮ್ಮ ಒಂದು ವೆಹಿಕಲ್ ನಂಬರ್ ಪ್ಲೇಟನ್ನು ಅಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಒಟ್ಟು ದಂಡ ₹500 ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಮೊದಲು ಆಫರ್ ಬರೋದಕ್ಕಿಂತ ಮುಂಚೆ 500 ಒಟ್ಟು ₹1000 ಫೈನ್ ಇತ್ತು. ಬಟ್ ಇವಾಗ 50% ಡಿಸ್ಕೌಂಟ್ ಆದಮೇಲೆ ಟೋಟಲ್ ₹500 ಆಗಿದೆ. 250 ಒಂದೊಂದೇ ಪೇ ಮಾಡ್ತೀರಾ ಅಂತಂದರೆ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ ಯಾವಾಗ ಫೈನು ಅಂತ. ಅಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ ನೀವು ಪೇ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಡಿಸ್ಕೌಂಟ್ ಅಡ್ವಾಂಟೇಜ್ ತೊಗೊಳ್ಬೇಕಲ್ವಾ, ಅದಕ್ಕೆ ನಾನು ಎಲ್ಲದನ್ನು ಕೂಡ ಚೆಕ್ ಮಾರ್ಕಿಗೆ ಹೋಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮದು ಒಂದಕ್ಕಿಂತ ಜಾಸ್ತಿ ಇದ್ದರೆ ಈ ರೀತಿಯೇ ಮಾಡಬಹುದು. ಒಟ್ಟು ದಂಡ ₹500 ಅಂತ ಬರ್ತಾ ಇದೆ. ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಮೇಲ್ ID ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದೆ. ಯಾವುದೇ ಬೇಕಾದರೂ ಇಮೇಲ್ ID ಕೊಡ್ಬೋದು. ಇದು ಪೇಮೆಂಟ್ ಆದಮೇಲೆ ರೆಸಿಟ್ ಕಳಿಸ್ತಾರೆ ಅದಕ್ಕೆ, ಆ ಒಂದು ಇಮೇಲ್ IDಗೆ ಅಷ್ಟೇ. ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ಆ್ಯಕ್ಚುಲಿ ಇವಾಗ ನಾನು ಮೊಬೈಲ್ ಸ್ಕ್ರೀನಿಂದ ಲ್ಯಾಪ್ಟಾಪ್ ಸ್ಕ್ರೀನಿಗೆ ಶಿಫ್ಟ್ ಆಗಿದ್ದೀನಿ. ಸೊ ನೀವು ಸೇಮ್ ಪ್ರೊಸೀಜರ್ನ ಮೊಬೈಲ್ನಲ್ಲೂ ಕಂಟಿನ್ಯೂ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಲನ್ ಅಮೌಂಟ್ ₹500 ಅಂತ ಇದೆ. ಹಾಗೆ ಪಾವತಿಯ ವಿಧ, ಮೋಡ್ ಆಫ್ ಪೇಮೆಂಟ್ ಅಂತ ಇದೆ, ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟೈಪ್ ಆಫ್ ಅಗ್ರಿಗೇಟರ್ ಅಂತ ಇದೆ. ಇಲ್ಲೂ ಕೂಡ 2 ಆಪ್ಷನ್ ಇದೆ, ICICI ಮತ್ತು SBI ಅಂತ. ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಬಹುದು. ನಾನಿಲ್ಲಿ ICICI ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚಾ ಕೋಡನ್ನು ಎಕ್ಸಾಕ್ಟಾಗಿ ಟೈಪ್ ಮಾಡಿ. ಕೆಳಗೆ 2 ಚೆಕ್ ಬಾಕ್ಸ್ ಇದೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಲೋಡ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ಪೇಮೆಂಟ್ ಮಾಡೋದಕ್ಕೆ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತು UPI ಅಂತ. ನಾನು ಹೇಳ್ದಂಗೆ UPI ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ಮೊಬೈಲಲ್ಲಿ ಮಾಡ್ತಿದ್ದೀರಾ ಅಂತಂದರೆ ರೈಟ್ ಸೈಡಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, Paytm, ಗೂಗಲ್ ಪೇ ಯಾವ್ದು ಬೇಕಾದರೂ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಪೇ ಮಾಡ್ಬೋದು. ನಾನಿಲ್ಲಿ ಲ್ಯಾಪ್ಟಾಪ್ನಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ QR ಕೋಡನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಅದನ್ನೇ QR ಕೋಡನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾ ಇದ್ದೀನಿ ₹500. ಈ ಪೇಜ್ ಸ್ವಲ್ಪ ಜಾಸ್ತಿ ಹೊತ್ತು ಲೋಡ್ ಆಗುತ್ತೆ. ಅದಾದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿಯಾಗಿ ಯಾರು ಅತಿ ಹೆಚ್ಚು ಟ್ರಾಫಿಕ್ ರೂಲ್ಸ್ ನ ವೈಲೇಟ್ ಮಾಡ್ತಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.